ಮಾರ್ಚ್ 15ರವರೆಗೆ ಡಿಆರ್ಐ ಕಸ್ಟಡಿಗೆ ರನ್ಯಾ ರಾವ್ ಅವರನ್ನ ಕೊಡಲಾಗಿದೆ. ಈಗಾಗಲೇ 3 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು. ಮತ್ತೆ ಕಸ್ಟಡಿಗೆ ಬೇಕು ಅಂತ ಡಿಆರ್ಐ ಅಧಿಕಾರಿಗಳು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಾರ್ಚ್ 15ನೇ ತಾರೀಕುವರೆಗೂ ಕೂಡ ಮತ್ತೆ ಕಸ್ಟಡಿ ಕೊಟ್ಟಿದ್ದಾರೆ. 5 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಬಂದಿರುವಂತ ಆದೇಶ ಇದು. ಮಾರ್ಚ್ 15ನೇ ತಾರೀಕುವರೆಗೂ ಕೂಡ ಮತ್ತೆ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲೇ ನಟಿ ರನ್ಯಾ ರಾವ್ ಇರ್ತಾರೆ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ 4 ಉತ್ತರಗಳನ್ನ ಕೊಟ್ಟಿದ್ರು ರನ್ಯಾ ರಾವ್, ಸ್ವ ಇಚ್ಛಾ ಹೇಳಿಕೆಗಳನ್ನ ಕೊಟ್ಟಿದ್ರು. ಬಟ್ ಈಗ ಹಲವು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಕೆಲವರು ಅರೆಸ್ಟ್ ಆಗ್ತಿದ್ದಾರೆ, ಇನ್ನು ಕೆಲವರನ್ನ ತನಿಖೆ ಮಾಡ್ತಾ ಇದ್ದಾರೆ. ಇವರ ಫೋನ್ ಕಾಲ್ ಡೀಟೇಲ್ಸ್ ಅನ್ನ ನೋಡಿ ಈಗ ಒಂದಷ್ಟು ಜನರ ನಂಬರ್ ಕಲೆಕ್ಟ್ ಮಾಡ್ಕೊಳ್ಬೇಕಿದೆ. ಈ ಗೋಲ್ಡ್ ಬಿಸ್ಕೆಟ್ಸ್ ಏನಿದಾವೆ ಅದು ಎಲ್ಲಿಗೆ ಹೋಗಬೇಕಾಗಿತ್ತು, ಅದರ ಅಡ್ರೆಸ್ ಏನು ಅನ್ನೋದು ಗೊತ್ತಾಗಬೇಕಿದೆ. ಜೊತೆಗೆ ಇಲ್ಲಿಂದ ದುಬೈಗೆ ಈ ಕಾಳಸಂತೆಯಲ್ಲಿ ಅಥವಾ ಬ್ಲ್ಯಾಕ್ ಮನಿ ಏನಿದೆ ಅದು ಹೋಗಿ ಅಲ್ಲಿಂದ ಚಿನ್ನವನ್ನ ಖರೀದಿ ಮಾಡ್ಕೊಂಡು ಬರ್ತಾ ಇದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಈಗ ಬಯಲಿಗೆ ಬರ್ತಾ ಇದ್ದಾವೆ. ಹಾಗಾಗಿ ಇವ್ರ ಕೈಯಿಂದ ಯಾರು ಈ ಕೆಲಸ ಮಾಡಿಸ್ತಾ ಇದ್ರು ಅನ್ನೋದು ಗೊತ್ತಾಗಬೇಕಿದೆ. ಇವರು ಇದ್ರಲ್ಲಿ ಸಿಲ್ಕಾಕೊಂಡಿದ್ದು ಹೇಗೆ, ಇವ್ರು ಒಪ್ಕೊಂಡೇ ಮಾಡಿರ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕಲೆ ಹಾಕಬೇಕು, ತನಿಖೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಡಿಆರ್ಐ ಅಧಿಕಾರಿಗಳು ಈಗ ಮತ್ತೆ ಕಸ್ಟಡಿ ಪಡ್ಕೊಂಡಿರೋದು. ಈಗಾಗಲೇ 3 ದಿನಗಳ ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದ್ದಾವೆ. ಆದರೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು. ಸರಿಯಾಗಿ ಉತ್ತರ ಕೊಡ್ತಾ ಇಲ್ವಂತೆ ರನ್ಯಾ ರಾವ್ ಅವರು. ಏನೇ ಕ್ವಶನ್ ಕೇಳಿದ್ರು ಕೂಡ ನೀವು ಜೋರಾಗಿ ಕೇಳ್ತೀರಾ ಅಂತಿದ್ದಾರಂತೆ, ಸರಿಯಾಗಿ ಸಹಕಾರ ಕೊಡ್ತಿಲ್ವಂತೆ, ಬರೀ ಕಣ್ಣೀರಿಡ್ತಿದ್ದಾರಂತೆ. ಹಾಗಾಗಿ ಸಮರ್ಪಕವಾದ ಉತ್ತರವನ್ನ ಪಡ್ಕೊಳ್ಬೇಕಿದೆ. ಅವರ ಫೋನ್ ಕಾಲ್ ಡೀಟೇಲ್ಸ್ನಿಂದ ಯಾವ್ಯಾವ ಅಡ್ರೆಸ್ಸಿಗೆ ಅವ್ರು ಹೋಗಿದ್ರು, ಎಲ್ಲಿ ಹೋಗ್ತಾ ಇತ್ತು ಚಿನ್ನ ತಿಳ್ಕೋಬೇಕಿದೆ. ಹಾಗಾಗಿ ತನಿಖೆಗೆ ಅವಕಾಶ ಕೊಟ್ಟಿದೆ ಕೋರ್ಟ್. ಇನ್ನು ಕೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ಕಣ್ಣೀರಿಟ್ಟಿದ್ದಾರೆ. ಡಿಆರ್ಐ ಅಧಿಕಾರಿಗಳಿಂದ ಸಮಸ್ಯೆ ಆಯ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಜಡ್ಜ್ ಪ್ರಶ್ನೆಗೆ ಕಣ್ಣೀರ್ ಹಾಕಿದ್ದಾರೆ ನಟಿ ರನ್ಯಾ ರಾವ್. ಏನಾದ್ರೂ ತೊಂದರೆ ಆಯ್ತಾ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿ 3 ದಿನಗಳ ಕಾಲ ಇದ್ರಲ್ಲ ಅಂತ. ಯಾವುದೇ ಆರೋಪಿ ಆದ್ರೂ ಕೂಡ, ಯಾವುದೇ ಎಂಥದ್ದೇ ಕೇಸ್ನಲ್ಲಿ ಆರೋಪಿ ಆದ್ರೂ ಕೂಡ ಜಡ್ಜ್ ಇದೇ ಪ್ರಶ್ನೆಯನ್ನ ಕೇಳ್ತಾರೆ. ಏನಾದ್ರೂ ತೊಂದರೆ ಆಯ್ತಾ, ನಿಮ್ಗೆ ಏನಾದ್ರೂ ಥ್ರೆಟ್ ಆಯ್ತಾ, ಇದೆಲ್ಲದ್ರ ಬಗ್ಗೆ ಕ್ವಶನ್ ಮಾಡ್ತಾರೆ. ಮೊದಲು ಅವ್ರ ಹೆಸರು ತಿಳ್ಕೊತಾರೆ, ವಿಳಾಸ ತಿಳ್ಕೊತಾರೆ, ಅಥವಾ ಕೇಸಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡ್ಕೊಳ್ತಾರೆ. ಅದಾದ ನಂತರ ಲಾಯರ್ನ ವಾದ ಪ್ರತಿವಾದಗಳು ಶುರುವಾಗುತ್ತೆ. ಸದ್ಯಕ್ಕೀಗ ಡಿಆರ್ಐ ಅಧಿಕಾರಿಗಳು ಏನು 3 ದಿನ ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ರಲ್ಲ, ಇವ್ರನ್ನ ಏನಾದರೂ ನಿಮ್ಗೆ ತೊಂದರೆ ಆಯ್ತಾ ಅಂತ ಕೇಳಿದ್ದಾರೆ. ಬರೀ ಕಣ್ಣೀರ್ ಹಾಕಿರೋದು ನಟಿ ರನ್ಯಾ ರಾವ್. ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲೂ ಅಷ್ಟೇ ಏನೇ ಕೇಳಿದ್ರು ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿಲ್ವಂತೆ. ಇಲ್ಲಿ ಜಡ್ಜ್ ಕೇಳಿರುವಂತ ಪ್ರಶ್ನೆಗೂ ಕೂಡ ಬರೀ ಕಣ್ಣೀರಿನ ಮೂಲಕನೇ ಉತ್ತರ. ಅಂದ್ರೆ ಒಂದ್ ರೀತಿ ಏನೋ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಯಾವುದಕ್ಕೂ ಉತ್ತರ ಅಂತೂ ಕೊಡ್ತಾ ಇಲ್ಲ ನಟಿ ರನ್ಯಾ ರಾವ್. ಈಗಾಗಲೇ ಅವ್ರು ಹೇಳ್ತಾ ಇದ್ರಂತೆ ತನಿಖೆಯ ಸಂದರ್ಭದಲ್ಲಿ ನನ್ನ ಸಿಲ್ಕ್ ಹಾಕ್ಸ್ಬಿಟ್ಟಿದ್ದಾರೆ, ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅಂತ. ಈ ಹಿಂದಿನ ದಿನ 3 ದಿನದ ಹಿಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಸ್ವ ಇಚ್ಛೆಯಿಂದ ನಾನು ಫ್ರೀಲ್ಯಾನ್ಸರ್ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ಕೊಂಡಿದ್ದೆ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದೊಂದು ಸಲ ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇರೋದು ಅಥವಾ ಅವರ ಮೌನಕ್ಕೆ ಕಾರಣ ಏನು, ಇದೆಲ್ಲದೂ ಕೂಡ ಪತ್ತೆ ಹಚ್ಚಬೇಕಿದೆ. ಹಾಗಾಗಿ ಪೊಲೀಸರಿಗಂತೂ ಈಗ ಸದ್ಯಕ್ಕೆ ಮತ್ತೆ 5 ದಿನಗಳ ಕಾಲ ಅವಕಾಶ ಸಿಗ್ತಾ ಇರೋದು ಡಿಆರ್ಐ ಕಸ್ಟಡಿಗೆ ಕೊಟ್ಟಿರೋದ್ರಿಂದ. ಹಾಗಾಗಿ ಈಗ ಬಿಸ್ಕತ್ ಬ್ಯೂಟಿಗೆ ಮತ್ತೆ 5 ದಿನಗಳ ಕಾಲ ಡ್ರಿಲ್ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ವಿಚಾರಗಳು ಹೊರಗೆ ಬರುತ್ತೆ. ಹೀಗೆ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ, ಎಲ್ಲದಕ್ಕೂ ಉತ್ತರ ಕೊಡಬೇಕಾಗುತ್ತೆ. ಯಾಕೆ ದುಬೈಗೆ ಹೋಗ್ತಾ ಇದ್ರು, ದುಬೈಯಿಂದ ಆ ಚಿನ್ನದ ಬಿಸ್ಕತ್ಗಳನ್ನ ಯಾರ ಕೈಯಿಂದ ಇಸ್ಕೊಂಡು ಬಂದ್ರು, ಅದಾದ ನಂತರ ಇಲ್ಲಿ ಯಾರಿಗೆ ಡೆಲಿವರಿ ಮಾಡ್ತಾ ಇದ್ರು, ಯಾರಿಗೆ ಕೊಡ್ತಾ ಇದ್ರು, ಇಸ್ಕೊಳ್ಳೋದಕ್ಕೆ ಇವ್ರ ಹತ್ರನೇ ಬರ್ತಾ ಇದ್ರಾ ಅಥವಾ ಇವರೇ ಅವ್ರು ಹೇಳಿದ ಅಡ್ರೆಸ್ಸಿಗೆ ಹೋಗ್ತಾ ಇದ್ರಾ, ಅದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಸೈಲೆಂಟ್ ಆಗಿದ್ರೆ ಯಾವುದೂ ಕೂಡ ಅಂತ್ಯ ಆಗೋದಿಲ್ಲ. ಹಾಗಾಗಿ ಪೊಲೀಸರಿಗ ಡಿಆರ್ಐ ಅಧಿಕಾರಿಗಳು ಈಗ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದರೆ ನ್ಯಾಯಾಲಯಕ್ಕೆ ಬಂದಾಗ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ, ಸಹಜವಾಗಿಯೇ ನಿಮ್ಗೇನಾದರೂ ತೊಂದರೆ ಆಯ್ತಾ, ಹೇಗಿದ್ದೀರಾ ಏನು ಅಂತ. ಆ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಬರೀ ಕಣ್ಣೀರಿಟ್ಟಿದ್ದಾರೆ. ಅವ್ರ ಕಡೆಯಿಂದ ಯಾವುದೇ ಉತ್ತರ ಇಲ್ಲ. ಇನ್ನೂ ಕೂಡ ಕೋರ್ಟ್ನಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಗಳು ನಡೀತಾ ಇದೆ, ಪ್ರೊಸೀಜರ್ಸ್ ಇರುತ್ತೆ. ಸದ್ಯಕ್ಕೀಗ 5 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. 40 ದಿನಗಳ ಕಾಲ ಕೂಡ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಳ್ಬೋದು. ಈಗ ಮೊದಲ ಬಾರಿಗೆ 3 ದಿನ ಕಸ್ಟಡಿಗೆ ಪಡ್ಕೊಂಡಿದ್ರು. ಈಗ ಮತ್ತೆ 2ನೇ ಸಲ 5 ದಿನ ಕಸ್ಟಡಿಗೆ ಪಡ್ಕೊಳ್ತಿದ್ದಾರೆ.
ನಿನಗೆ ಗೊತ್ತಲ್ಲ, ಹಾಗೇ ಮಾಡ್ತೇವೆ, ಹೀಗೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಐ ಆಮ್ ಫೀಲಿಂಗ್ ಥ್ರೆಟ್ನಿಂಗ್ ಆ್ಯಂಡ್ ಟ್ರಾಮಟೈಸ್ ಅಂತೇಳಿ ನಟಿ ರನ್ಯಾ ರಾವ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜಡ್ಜ್ ಏನು ಕೇಳಿದ್ರಲ್ಲ, ಹೇಗಿದ್ದೀರಾ, ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಮೊದಲು ಕಣ್ಣೀರಿಟ್ಟಿದ್ದಾರೆ. ಅದಾದ ಬಳಿಕ ಐ ಆಮ್ ಫೀಲಿಂಗ್ ಥ್ರೆಟ್ನಿಂಗ್ ಆ್ಯಂಡ್ ಟ್ರಾಮಟೈಸ್ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಸುತ್ಗೆಲ್ ಹೊಡೆದಂಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ನನಗೆ ಒಂದು ರೀತಿ ಬೆದರಿಕೆ ರೀತಿಯಾಗಿ ಪ್ರಶ್ನೆ ಕೇಳ್ತಿದ್ದಾರೆ. ಜಡ್ಜ್ ಮುಂದೆ ನಟಿ ರನ್ಯಾ ರಾವ್ ಹೇಳಿಕೆ ಕೊಟ್ಟಿರೋದು. ಪ್ರಶ್ನೆ ಕೇಳಿದ್ದಕ್ಕೆ ಬೆದರಿಕೆ ಎಂದು ಹೇಳ್ತಿದ್ದಾರೆ. ತನಿಖಾಧಿಕಾರಿ ಸಾಕ್ಷಿಗಳನ್ನ ತೋರಿಸಿ ಕೇಳುವ ಪ್ರಶ್ನೆಗೆ ಉತ್ತರ ನೀಡ್ತಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಕೂಡ ಅದೇ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾವು ಬರೀ ಪ್ರಶ್ನೆ ಕೇಳಿದ್ದಕ್ಕೇನೆ ಇವರು ಬೆದರಿಕೆ ಹಾಕ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸ್ವಾಮಿ ಅಂತ. ಅದೇ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೂಡ ಅಲ್ಲಿ ಮಾತನಾಡಿದ್ದಾರೆ. ರನ್ಯಾ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ತನಿಖಾಧಿಕಾರಿಗಳು ಅಲ್ಲೇ ಮಾತನಾಡಿದ್ದಾರೆ. ಅಂದರೆ ನಟಿ ರನ್ಯಾ ರಾವ್ ಏನಿದ್ದಾರೆ, ಜಡ್ಜ್ ಅವರು ಕೇಳಿದಂಥ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟಿರೋದು. ಮೊದಲು ಕಣ್ಣೀರು ಹಾಕಿದ್ರು, ಅದಾದ ಬಳಿಕ ನನಗೆ ಇವರು ಥ್ರೆಟ್ನಿಂಗ್ ಮಾಡ್ತಿದ್ದಾರೆ ಅಂತ, ಸುತ್ತಿಗೆಯಲ್ಲಿ ಹೊಡೆದಂಗೆ ಹೇಳಿಕೆ ಅಂದರೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ, ಹೆದರಿಸ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ಅದಾದ ಬಳಿಕ ತನಿಖಾಧಿಕಾರಿಗಳೇ ಹೇಳಿದ್ದಾರೆ, ಪ್ರಶ್ನೆ ಕೇಳೋದು ತಪ್ಪ, ಅದನ್ನೇ ಬೆದರಿಕೆ ಅಂತಿದ್ದಾರೆ ಇವರು ಅಂತ.